2026 ಆಗಸ್ಟ್ ತಿಂಗಳು ಮೇಷರಾಶಿಯ ಜನರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದ್ದು ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗತ್ತೆ. ಈ ಆಗಸ್ಟ್ ತಿಂಗಳ ಪ್ರಮುಖ ಗ್ರಹಗಳ ಸ್ಥಾನವನ್ನು ನೋಡೋದಾದರೆ ರಾಹು 11ನೇ ಮನೆಯಲ್ಲಿ, ಕೇತು 5ನೇ ಮನೆಯಲ್ಲಿ, ಗುರು 4ನೇ ಮನೆಯಲ್ಲಿ ಮತ್ತು ಶನಿ 12ನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ. ಈ ಗ್ರಹಗಳ ಗೋಚಾರದ ಆಧಾರದ ಮೇಲೆ ನಿಮ್ಮ ವಿವಿಧ ಕ್ಷೇತ್ರಗಳ ಒಂದು ಭವಿಷ್ಯವನ್ನು ನೋಡೋದಾದರೆ ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಮೊದಲಿಗೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋಣ. ಉದ್ಯೋಗಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಈ ತಿಂಗಳು ಕಠಿಣ ಪರಿಶ್ರಮವನ್ನು ನೀವು ಪಡಬೇಕಾಗತ್ತೆ. ಯಾಕಂದರೆ ಶನಿಯು 12ನೇ ಮನೆಯಲ್ಲಿರೋದರಿಂದ ಕೆಲಸದಲ್ಲಿ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ ಮೇಷರಾಶಿಯ ಉದ್ಯೋಗಿಗಳಿಗೆ. ಮತ್ತು ನಿರಂತರ ಶ್ರಮದಿಂದ ಮಾತ್ರ, ಅಂದರೆ ಸ್ವಲ್ಪ ಶ್ರಮ ಜಾಸ್ತಿ ಹಾಕಬೇಕಾಗತ್ತೆ, ಪರಿಶ್ರಮ ಪಡಬೇಕಾಗತ್ತೆ, ಓಡಾಡಬೇಕಾಗತ್ತೆ. ಆಗ ಮಾತ್ರ ನೀವು ಯಶಸ್ಸು ಗಳಿಸೋದಕ್ಕೆ ಸಾಧ್ಯ. ರಾಹುವಿನ ಶುಭ ಪ್ರಭಾವದಿಂದಾಗಿ ಸಣ್ಣ ಪ್ರಯತ್ನಗಳಿಗೂ ಉತ್ತಮ ಗೌರವ ಮತ್ತು ವೃತ್ತಿಪರ ಲಾಭಗಳು ಸಿಗುವ ಸಾಧ್ಯತೆ ಅದು ರಾಹುವಿನಿಂದಾಗಿ ನಿಮಗೆ ಸಿಗತ್ತೆ. ಆದರೆ ಶನಿಯಿಂದಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಈ ಆಗಸ್ಟ್ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತೆ. 11ನೇ ಮನೆಯಲ್ಲಿರುವಂಥ ರಾಹು ಆದಾಯದ ಹರಿವನ್ನು ಉತ್ತಮವಾಗಿ ಕಾಯ್ದುಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡ್ತಾನೆ. ಆದರೂ 12ನೇ ಮನೆಯಲ್ಲಿರುವಂಥ ಶನಿಯ ಕಾರಣದಿಂದಾಗಿ ವೆಚ್ಚಗಳು ಅಥವಾ ಖರ್ಚುಗಳು ಗಣನೀಯವಾಗಿ ಹೆಚ್ಚಾಗ್ತವೆ. ಆರ್ಥಿಕ ಸಮಸ್ಯೆಗಳು ದೂರವಾಗೋದಕ್ಕೆ ಮತ್ತು ಸಾಲಗಳನ್ನು ತೀರಿಸೋದಕ್ಕೆ ಈ ಅವಧಿ ಬಹಳ ಸಹಾಯ ಮಾಡುತ್ತೆ. ಆದರೆ ಹಣ ಸಂಪಾದನೆಗಾಗಿ ಯಾವುದೇ ಶಾರ್ಟ್ಕಟ್ ಅಥವಾ ತಪ್ಪು ಮಾರ್ಗಗಳನ್ನು ನೀವು ಆಯ್ಕೆ ಮಾಡ್ಕೋಬಾರ್ದು. ಅಂದರೆ ಅಡ್ಡದಾರಿಯಲ್ಲಿ ಹೋಗಬಾರ್ದು. ಇದು ಭವಿಷ್ಯದಲ್ಲಿ ನಿಮಗೆ ನಷ್ಟಕ್ಕೆ ಕಾರಣವಾಗುವ ಸಾಧ್ಯತೆ ಇರುತ್ತೆ. ಇನ್ನು ಕುಟುಂಬ ಮತ್ತು ಪ್ರೀತಿ, 4ನೇ ಮನೆಯಲ್ಲಿ ಗುರುವಿನ ಶುಭ ದೃಷ್ಟಿ ಇರೋದರಿಂದ ಕುಟುಂಬ ಜೀವನದಲ್ಲಿ ಶಾಂತಿ ಇರುತ್ತೆ, ಸಾಮರಸ್ಯ ಇರುತ್ತೆ, ಆಂತರಿಕ ನೆಮ್ಮದಿ ಸಿಗುತ್ತೆ. ಮನೆ ಅಥವಾ ವಾಹನ ಖರೀದಿಯ ಯೋಗ ಕೂಡ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬಲವಾಗಿರುತ್ತೆ. ಆದರೆ ಒಡ ಹುಟ್ಟಿದವರೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇದೆ. ಸಂವಹನ ನಡೆಸುವಾಗ ಅಥವಾ ಮಾತುಕತೆ ಸಂಪರ್ಕ ನಡೆಸುವಂಥ ಸಂದರ್ಭದಲ್ಲಿ ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನೀವು ನಿಯಂತ್ರಣವನ್ನು ಇಟ್ಕೋಬೇಕಾಗತ್ತೆ. 5ನೇ ಮನೆಯಲ್ಲಿ ಕೇತು ಇರೋದರಿಂದ ಪ್ರೇಮ ಜೀವನದಲ್ಲಿ ಅಥವಾ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅನಿಶ್ಚಿತತೆ ಅಥವಾ ಮಾನಸಿಕ ಗೊಂದಲಗಳು ಉಂಟಾಗಬಹುದು. ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ 12ನೇ ಮನೆಯಲ್ಲಿ ಶನಿ ಇರೋದರಿಂದ ನಿದ್ರಾಹೀನತೆ, ಅಂದರೆ ಸರಿಯಾಗಿ ನಿದ್ರೆ ಬರದೇ ಇರುವಂಥದ್ದು, ಸುಸ್ತಾಗೋದು, ಮಾನಸಿಕ ಒತ್ತಡ ಆಗುವಂಥದ್ದು, ಇಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಆಧ್ಯಾತ್ಮಿಕ ಚಿಂತನೆಗಳು, ಧ್ಯಾನ ನಿಮಗೆ ಬಹಳ ನೆಮ್ಮದಿ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆಯ ಅಗತ್ಯ ಇರುತ್ತೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ. ಮತ್ತು ಕೇತುವಿನ ಪ್ರಭಾವದಿಂದಾಗಿ ಶಿಕ್ಷಣದಲ್ಲಿ ಗಮನ ಬೇರೆಡೆಗೆ ಹರಿಯುವಂತಂದರೆ ಕಾನ್ಸಂಟ್ರೇಷನ್ ಇಲ್ಲದೆ ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಪರಿಶ್ರಮ ಪಡಬೇಕಾಗತ್ತೆ. ನೀವು ಹೆಚ್ಚಿನ ಪರಿಶ್ರಮ, ಕಠಿಣ ಪರಿಶ್ರಮ ಹಾಕಿದಾಗ ಮಾತ್ರ ಉತ್ತಮ ಫಲಿತಾಂಶವನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ಶನಿ ಮತ್ತು ರಾಹುವಿನ ಶುಭ ಫಲಿತಾಂಶಗಳಿಗಾಗಿ ನೀವು ಶನಿವಾರದ ದಿನಗಳಲ್ಲಿ ಬಡವರಿಗೆ ಸಹಾಯ ಮಾಡೋದು ಹಾಗೂ ಶಿವ ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದು ಬಹಳ ಒಳ್ಳೆಯದು. ಹಾಗಾಗಿ ಅಂದರೆ ಶಿವ ಮತ್ತು ಆಂಜನೇಯನನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಬರುವಂಥ ಅಡೆತಡೆಗಳು, ಕಷ್ಟಗಳು ಏನಾದರೂ ಇದ್ದರೆ ಒಂದಷ್ಟು ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.